ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಪ್ರಿಯಾಂಕಾ. ನಿಮ್ ಮನೇಲಿರೋ ಡಾಗು ಅದಕ್ಕೆ ಊಟ ಕೊಡಕ್ ಹೋದಾಗ್ಲೋ ಅಥವಾ ಅದು ಆಟ ಆಡುವ ಸಲುವಾಗಿ ನಿಮ್ಗೆ ಏನಾದ್ರೂ ಕಚ್ಚೋದು, ಪರ್ಚೋದು, ನೆಕ್ಕೋದು ಮಾಡಿದ್ದು, ನೀವ್ ಅದಕ್ಕೆ ಕಂಪ್ಲೀಟ್ ಆಗಿ ವ್ಯಾಕ್ಸಿನ್ ಆಗಿದೆ, ಏನೂ ತೊಂದರೆ ಆಗೋದಿಲ್ಲ ಅಂತ ಅನ್ಕೊಂಡಿದ್ರೆ ದೇರ್ ಇಸ್ ಆಲ್ವೇಸ್ ಅ ಚಾನ್ಸ್ ದಟ್ ನಿಮ್ ಪೆಟ್ಟು ಈ ಸೋಂಕಿಗೆ ಮುಂಚೆನೆ ಎಕ್ಸ್ಪೋಸ್ ಆಗಿರಬಹುದು. ಅಷ್ಟೇ ಅಲ್ಲ, ವ್ಯಾಕ್ಸಿನ್ ಕೂಡ ವೈಫಲ್ಯ ಆಗಿರಬಹುದು. WHO ಪ್ರಕಾರ 3 ಟೈಪ್ಸ್ ಆಫ್ ರಿಸ್ಕ್ ಇರುತ್ತೆ. ಅದರಲ್ಲಿ ಕ್ಯಾಟಗರಿ 1 ಅಂದ್ರೆ ನೀವು ಮೋಸ್ಟ್ಲಿ ಫುಡ್ ಕೊಡ್ಬೇಕಾದಾಗ್ಲೂ ಅದು ನಿಮ್ಮನ್ನ ನೆಕ್ಕಿರುತ್ತೆ ಅಷ್ಟೇ, ಏನು ಗಾಯ ಅಥವಾ ಸ್ಕ್ರಾಚ್ ಆಗಿರಲ್ಲ. ಇದನ್ನ ಕ್ಯಾಟಗರಿ 1 ಅಂತಾರೆ. ಇನ್ ದಿಸ್ ಕೇಸ್ ನೀವು ಕೇವಲ ನಿಮ್ ಕೈಗಳನ್ನ ನೀಟಾಗಿ ಸೋಪಿಂದ ತೊಳ್ಕೊಂಡ್ರೆ ಆಯ್ತು. ಅದಕ್ಕೆ ವ್ಯಾಕ್ಸಿನ್ ಆಗ್ಲಿ, ಇಮ್ಯುನೋಗ್ಲೋಬಿನ್ ಆಗ್ಲಿ ಏನು ಬೇಕಾಗಿರಲ್ಲ. ಇನ್ನು ಅದೇನಾದ್ರೂ ನಿಮಗೆ ಪರ್ಚಿರೋ ಗಾಯದಿಂದ ರಕ್ತ ಬರ್ತಾ ಇಲ್ಲ ಅಂದ್ರೆ ನೀವು ಗಾಯನ ನೀಟಾಗಿ ಸೋಪಲ್ಲಿ ತೊಳೆದು ನಂತರ ನಿಮ್ಮ ವೈದ್ಯರ ಬಳಿ ಹೋಗ್ಬೇಕಾಗತ್ತೆ. ವ್ಯಾಕ್ಸಿನೇಷನ್ ಇಸ್ ಮ್ಯಾಂಡೇಟರಿ. ಆದ್ರೆ ಈ ಬೂಸ್ಟರ್ಸ್ ಅನ್ನೋದನ್ನ ಡಿಸೈಡ್ ಮಾಡಕ್ಕೆ ಗಾಯದ ಆಳ ಎಷ್ಟಿದೆ, ಎಲ್ಲಿ ಗಾಯ ಆಗಿದೆ ಅನ್ನೋದು ಮುಖ್ಯ ಪಾತ್ರ ವಹಿಸುತ್ತೆ. ಇನ್ನು ರಕ್ತಸ್ರಾವ ಆಗ್ತಾ ಇದ್ರೆ, ಇಫ್ ನಿಮ್ ಪೆಟ್ಟು ವ್ಯಾಕ್ಸಿನೇಟ್ ಆಗಿಲ್ಲ ಅಂದ್ರೆ ರಿಗ್ ಅಥವಾ ರೇಬೀಸ್ ಇಮ್ಯುನೋಗ್ಲೋಬುಲಿನ್ ಅದು ಕೂಡ ಮ್ಯಾಂಡೇಟರಿ ಆಗುತ್ತೆ ರೀ. ಮೋಸ್ಟ್ ಆಫ್ ದ ಟೈಮ್ ನಿಮ್ ಮನೆಯವರು ಚಿಕ್ಕ ಮಕ್ಕಳೇ ಈ ತರ ರಿಸ್ಕಿಗೆ ಒಳಗಾಗ್ತಾರೆ. ಸೊ ನೀವು ಹುಷಾರಾಗಿ ಇನ್ವಿಜಿಲೇಷನ್ ಮಾಡ್ಬೇಕಾಗತ್ತೆ, ನಿಮ್ ಪೆಟ್ಸ್ ನ ರೆಗ್ಯುಲರ್ ಆಗಿ ವ್ಯಾಕ್ಸಿನೇಟ್ ಮಾಡ್ಬೇಕಾಗತ್ತೆ. ಅಷ್ಟೇ ಅಲ್ಲ, ನೀವುಗಳು ಸಹ ಒಂದು ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋದು ಉತ್ತಮ. ಇನ್ನು ಈ ರೀತಿಯಾದಂತಹ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಗಳಿಗಾಗಿ ನನ್ನ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ.